ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಈ ಗದಗಿನ ಬೆಳಗ್ಗೆಯಿಂದ ನಮಸ್ಕಾರಗಳು. ಏನಪ್ಪ ವಿಷಯ ಅಂತ ಅಂದರೆ, ಯಾಕೆ ಇವಳು ಈ ಥರ ರೆಡಿ ಆಗ್ತಾಳೆ ಅಂತ ನೋಡ್ತಾ ಇದ್ದೀರಾ? ನಾವು ಇವಾಗ ಗದಗಿನಲ್ಲಿ ಫೇಮಸ್ ಇರುವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಲೆಟ್ ಸ್ಟಾರ್ಟ್, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ನೋಡಿದ್ರಲ್ವಾ ನಮ್ಮ ಫ್ರೆಂಡ್ನ? ಇವಾಗ ಹೋಗ್ತಾ ಇದ್ದೀವಿ. ನಾವು ಇರೋದು 3ನೇ ಫ್ಲೋರಲ್ಲಿ. ನಾನಂತೂ ಬೇಗ ಬಂದುಬಿಟ್ಟೆ, ಅವಳು ನೋಡಿದರೆ ಲೇಟು. ಎಷ್ಟೊತ್ತು ಮಾಡ್ತೀಯಾ, ಬೇಗ ಬಾರೆ ನೀನು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇವಳ ಥರ ಯಾರಾದರೂ ಲೇಟ್ ಕಮರ್ಸ್ ಇದ್ದೇ ಇರ್ತಾರೆ. ನಾವು ಎಷ್ಟೊತ್ತು ರೆಡಿಯಾಗಿ ನಿಂತಿರ್ತೀವಿ, ಅವರು ಲೇಟ್, ಯಾವಾಗಲೂ ಲೇಟ್. ಇದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲೇಟ್ ಕಮರ್ಸ್ ಇದೆ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ನಮ್ಮ ಕಾಲೇಜ್. ಬನ್ನಿ ನಿಮಗೆ ನಮ್ಮ ಕಾಲೇಜ್ ತೋರಿಸ್ತೀನಿ. ನಮ್ಮ ಕಾಲೇಜ್ ಅಂತೂ ಸೂಪರ್ ಇದೆ ನೋಡಿ. ಯಾರಾದರೂ ಇಲ್ಲೇ ಹಚ್ಚಿ, ಚೆನ್ನಾಗಿದೆ. ಟೀಚಿಂಗ್ ಅಂತೂ ಸೂಪರ್ ಇದೆ. ನಾವು ಮೊನ್ನೆ ತಾನೇ ಫಸ್ಟ್ ಇಯರ್ ಎಕ್ಸಾಮ್ ಮುಗಿಸಿದ್ವಿ. ಅಲ್ಪ ಸ್ವಲ್ಪ ಚೆನ್ನಾಗಿದೆ. ನೋಡೋಣ, ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇದೇ ನಮ್ಮ ಕಾಲೇಜ್. ನಾವಿರೋದು ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಹತ್ರನೇ ಇರೋದು, ಕಾಲೇಜ್ ಪಕ್ಕನೇ. ಇಲ್ಲ ಅಂದರೆ ನಮ್ಮ ಬಸ್ಸಿನ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ನಾವಿರೋದು ಅಲ್ಲಿ. ನಾನು ಫ್ರೆಂಡ್ಸ್ ಇದ್ದೀವಿ. ಅದಕ್ಕೆ ಅವಳು ನಗ್ತಾವಳೆ. ನನ್ನ ಕೊಚ್ಚೆಯಲ್ಲಿ ತಳ್ಳಿಬಿಟ್ಲು, ಅದಕ್ಕೆ ಬಿದ್ದೆ ನಾನು. ಬಿದ್ದುಬಿಟ್ಟು ನಗ್ತಾವಳೆ ನನ್ನ ನೋಡಿ. ನಾನು ಹೇಳಿದ್ವಲ್ಲ ಗಾಯ್ಸ್, ಇವಳು ತುಂಬಾ ತರಲೆ ಅಂತೆ. ನೋಡಿ ಗಾಯ್ಸ್, ಇವಾಗ ಹೇಗೆ ನನಗೆ ಕೊಚ್ಚೆ ನೀರಲ್ಲಿ ತಳ್ಳಿದ್ಲು, ಇವಳಿಗೆ ಪನಿಷ್ಮೆಂಟ್ ಕೊಡಬೇಕು. ನನಗೆ ಕಾಲ್ ಬಂತು, ಸೊ ಅದಕ್ಕೆ ನಾನು ಕಾಲಲ್ಲಿ ಬ್ಯುಸಿ ಆಗಿಬಿಟ್ಟೆ. ನಮ್ಮಮ್ಮ ಕಾಲ್ ಮಾಡಿದ್ರು. ಅವರು ತುಂಬ ಸಲ ಕಾಲ್ ಮಾಡಿದ್ದಾರೆ, ನಾನು ಪಿಕ್ ಮಾಡಿಲ್ಲ. ಸೊ ಅದಕ್ಕೆ ಅವಳ ಫೋನಿಗೆ ಕಾಲ್ ಮಾಡಿಬಿಟ್ರು, ಮಾತಾಡ್ತಿದ್ದೆ. ಇವಾಗ ಬಂದ್ವಿ, ನಾವು ಹೋಗೋ ಪ್ಲೇಸಿಗೆ ಬಂದ್ವಿ. ಈ ಪ್ಲೇಸ್ ಯಾವುದಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಗದಗದಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಗದಗಂತೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಹೋಗ್ತಾ ಇರೋ ಪ್ಲೇಸ್ ಇದೆ. ಯಾವುದು ಅಂತ ಅಂದರೆ ಬಸವೇಶ್ವರ ಸ್ಟ್ಯಾಚು. ಇದು ತುಂಬಾ ಫೇಮಸ್ ಗದಗ್ನಲ್ಲಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ಸತಿ ವಿಸಿಟ್ ಮಾಡೋಗಿ. ಬೇಗ ಬಾರಿ, ಮತ್ತು ಕಳ್ಳರು ಯಾರು ಸಿಕ್ಕಿಲ್ಲ ಅಂತ ಮತ್ತೆ ಇನ್ನೇ ಎತ್ತಾಕೊಂಡು ಹೋಗ್ಬಿಟ್ಟರು. ಅಂತೂ ಇಂತೂ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ತಲುಪಾಯಿತು. ಗಾಯ್ಸ್ ನೋಡಿ, ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ. ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಮಿಸ್ ಮಾಡದೆ ನೋಡಿ, ವಿಸಿಟ್ ಮಾಡಿ. ನೋಡಿ ಫ್ರೆಂಡ್ಸ್, ಬಸವಣ್ಣವರ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದು ಸುಮಾರು 116.7 ಅಡಿ ಎತ್ತರ ಇದೆ. ಇದು ಭಾರತದಲ್ಲಿ ಎತ್ತರವಾದ ಮೂರ್ತಿ. ನಾವು ಹೋಗ್ತಾ ಇದ್ದೀವಿ ಇವಾಗ ಒಳಗೆ. ಎಂಟ್ರೆನ್ಸ್ ಫೀಸ್ ಓನ್ಲಿ ಫಾರ್ 20 ರೂಪೀಸ್ ಇದೆ, ತುಂಬಾ ಕಡಿಮೆ ಇದೆ. ಇವಾಗ ಇವಳು ನನ್ನೇ ಬಿಟ್ಟು ಹೋಗ್ತಾ ಇದ್ದಾಳೆ. ನಿಂತ್ಕೊಳ್ಳೆ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ವಾವ್, ಸೂಪರ್, ವಂಡರ್ಫುಲ್ ಪ್ಲೇಸ್. ಪ್ಲೀಸ್ ಫ್ರೆಂಡ್ಸ್, ಮಿಸ್ ಮಾಡ್ಕೋಬೇಡಿ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗಿ. ಅದು ಬಸವೇಶ್ವರ ಸ್ಟ್ಯಾಚು ಕೆಳಗಡೆ ಅಂದರೆ ಡೌನ್, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಬಸವೇಶ್ವರ ಹುಟ್ಟಿನಿಂದ ಎಲ್ಲ, ಅವರ ಬಗ್ಗೆ ಎಲ್ಲ ಮಾಹಿತಿ ಇದರಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಬಸವೇಶ್ವರನವರು ಹುಟ್ಟಿನಿಂದ ಏನೇನು ಮಾಡಿದ್ರು ಎಲ್ಲ ಮಾಹಿತಿನೂ ಇದರಲ್ಲಿದೆ. ಅದು ಮೂರ್ತಿಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಸವಣ್ಣವರು ತುಂಬ ಹಲವಾರು ವಚನಗಳು ಬರೆದಿದ್ದಾರೆ. ಅದರಲ್ಲಿ ನಾನು ಒಂದು ಹೇಳ್ತೀನಿ ಕೇಳಿ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೇ ಅಲಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ನೋಡಿ. ಕಳ್ಳತನ ಮಾಡಬೇಡ, ಕೊಲ್ಲಬೇಡ, ಸಿಟ್ಟು ಮಾಡಬೇಡ, ಪರರಿಗೆ ದೋಷಣೆ ಮಾಡಬೇಡ, ಆತ್ಮ ಪ್ರಶಂಸೆಯಲ್ಲಿ ತೊಡಗಬೇಡ. ಇವುಗಳನ್ನು ಪಾಲಿಸುತ್ತಾ ಬಂದಲ್ಲಿ ಅಂತರಂಗವೂ ಬಹಿರಂಗವೂ ಶುದ್ಧಿಯಾಗುವುದು. ಇದೇ ಮಾರ್ಗ. ದೇವರನ್ನೊಲಿಸಿಕೊಳ್ಳುವುದು ಆತ್ಮದ್ವಾರಕ್ಕೆ, ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣವರು ತಿಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಸವಣ್ಣವರು ತಿಳಿಸಿಕೊಟ್ಟಿದ್ದಾರೆ ಅಂತ. ನಮ್ಮ ಮೇಡಮ್ಮು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಅದರ ಬಗ್ಗೆ ಮಾಹಿತಿ ಹೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಬಸವಣ್ಣವರು ಅವರಿಗೆ ಅವಮಾನ ಮಾಡಿದ್ದು, ಅವರು ಚಪ್ಪಲಿಯನ್ನು ತಲೆ ಮೇಲೆ ಹೊತ್ತಿಕೊಂಡಿದ್ದು ಫ್ರೆಂಡ್ಸ್. ಇದು ಋಷಿಮುನಿಗಳು ನೋಡಿ ಫ್ರೆಂಡ್ಸ್. ಅಕ್ಕ ಮಹಾದೇವಿಯವರು ನೋಡಿದ್ರಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ.
ಎಷ್ಟು ಸಲ ನೋಡಿದರೂ ನೋಡಬೇಕು ಅಂತ ಅನಿಸುತ್ತೆ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ನಾವು 1 ರೌಂಡ್ ಅಲ್ಲ, ಈಗ 2ನೇ ರೌಂಡು ನೋಡೋಕ್ಕೆ ಬಂದಿದ್ದು. ಮೇಲೆ ಹೋಗಬೇಕಂತ ತುಂಬ ಅನಿಸ್ತಾ ಇತ್ತು. ಅದಕ್ಕೆ ಮೇಲೆ ಹೋದ್ವಿ. ಅಲ್ಲಿ ನಿಂತು ಬಸವೇಶ್ವರ ಸ್ಟ್ಯಾಚು ನೋಡೋಕ್ಕೆ ಆಗ್ತಿಲ್ಲ. ಮೇಲೆ ತಲೆ ಎತ್ತು ನೋಡಿದರೆ ಕಾಣಲ್ಲ, ಅಷ್ಟು ಎತ್ತರ. ನೋಡಿದರೆ ಅಲ್ವಾ ಎಷ್ಟು ಎತ್ತರವಾಗಿದೆ ಅಂತ. ಯಪ್ಪ ದೇವ್ರೆ, ಅದು ಕಟ್ಟೋಕ್ಕೆ ಎಷ್ಟು ಕಷ್ಟಪಟ್ಟಿದ್ರೋ ಏನೋ ಗೊತ್ತಿಲ್ಲ. ಮತ್ತೆ ರೀಲ್ಸ್ ಮಾಡಬೇಕಂತ ಅನಿಸಿತ್ತು, ಅದಕ್ಕೆ ರೀಲ್ಸ್ ಮಾಡಕ್ಕೆ ನಿಂತ್ವಿ. ಇವಳೆ ಇಲ್ಲ, ಇವಳು ಜಿಪ್ನಿ, ನೀನ್ ಜಿಪ್ನಿ, ನೀನೇ ಜಿಪ್ನಿ. ಕೊಡೋಂಗ್ರ ನಾನು 20 ರೂಪಾಯಿ ಕೊಟ್ಟಿದ್ದು. ಇಲ್ಲ ನಾನೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವತ್ತೇನಾಯ್ತು ಗೊತ್ತಾ, 600 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಸಕ್ಕೆ ಅಂತ ಅಂಗಡಿಗೆ ಹೋಗಿದ್ನಾ. ಆ ನನ್ ಮಗ ನನ್ ಫೋನ್ ನಂಬರೇ ಕೇಳ್ಬಿಟ್ಟ. ನೀವು ಮೊದ್ಲೇ ಹೇಳಿದ್ರಲ್ಲ ಯಾರ್ ಫೋನ್ ನಂಬರ್ ಕೇಳಿದ್ರು ಕೊಡ್ಬಾರ್ದು ಅಂತ. ಅದಕ್ಕೆ ನಾನು ತಪ್ಪ ನಂಬರ್ ಕೊಟ್ಬಿಟ್ಟು ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಈರುಳ್ಳಿ ಚುಟ್ಟವಳೆ. ನೋಡಿದ್ರಲ್ವಾ ನಮ್ಮ ರೀಲ್ಸ್ನ ಯಾವ ಥರ ಮಾಡಿದ್ವಿ ಅಂತ. ತುಂಬಾ ಎಂಜಾಯ್ ಮಾಡಿದ್ವಿ ಇಬ್ಬರು. ಗದಗಿನ ಬೆಡಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್.